ಮತ್ತೊಮ್ಮೆ ಸುಹಾಸಿನಿ ವಿಶೇಷ ಹಾರ್ಮೋನ್ ಸಿಂಡ್ರೋಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾರ್ಮೋನ್ನಿಂದ ಆಗುವಂತಹ ಬದಲಾವಣೆಗಳು, ಹಾರ್ಮೋನ್ ವ್ಯತ್ಯಾಸದಲ್ಲಿ ಆಗಿರುವಂಥದ್ದು ಮಹಿಳೆಯರಿಗೆ ಯಾವ ರೀತಿ ಸಮಸ್ಯೆಗಳು ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಬೆಂಗಳೂರಿಂದ ಕಾಂಚನಾ ಕರೆ ಮಾಡಿದ್ದಾರೆ. ಕಾಂಚನಾ, ನಿಮ್ಮ ಪ್ರಶ್ನೆ ಏನು ಕೇಳಿ? ಹಲೋ, ನಮಸ್ಕಾರ. ನಮಸ್ಕಾರ ಕಾಂಚನಾ, ಪ್ರಶ್ನೆ ಕೇಳಿ. ಇದು ಪೀರಿಯಡ್ಸ್ ಇವಾಗ 14th ಆದ್ರೆ ತಿರ್ಗಾ 5th ಆಗುತ್ತೆ. ಆ ತರ 6-7 ದಿವಸಕ್ಕೆ ಮುಂಚೆ ಆಗುತ್ತೆ. ಅದರಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ? ಓಕೆ, ಬೇರೆ ಏನಾದ್ರು ಸಮಸ್ಯೆ ಇದೆಯಾ ನಿಮಗೆ? ಹೇರ್ ಫಾಲ್ ಇರ್ಬೋದು? ಇಲ್ಲ, ಆ ತರ ಏನೂ ಇಲ್ಲ. ಎಕ್ಸೆಸ್ ಹೇರ್ ಗ್ರೋತ್ ಇರ್ಬೋದು ಮುಖದ ಮೇಲೆ, ಕೈಯಲ್ಲೆಲ್ಲ? ಇದೆ, ಜಾಸ್ತಿ ಕೂದಲು ಇದಾಗುತ್ತೆ. ಓಕೆ, ಬೆಳಿಗ್ಗೆ ಎದ್ದ ತಕ್ಷಣ ಮುಖ ಊದ್ಕೊಳ್ಳುವಂಥದ್ದು ಆ ಥರ ಏನಾದರೂ? ಇಲ್ಲ, ಏನೂ ಇಲ್ಲ. ಓಕೆ, ಅದೇ ಪೀರಿಯಡ್ಸ್ ನಾವು ಮುಟ್ಟಿನಲ್ಲಿ ಲೆಕ್ಕ ಇಡುವಾಗ 28 to 30 days +or- 7 days ಅಂತ ಇಡ್ತೀವಿ. ಅಂದರೆ 5-6 ದಿನ ಈ ಕಡೆ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು ಅಂತ. ಸೊ ಮೇನ್ ನೀವು ನೋಡಬೇಕಾಗಿರೋವಂಥದ್ದು ರೆಗ್ಯುಲರ್ ಆಗಿ ಆಗ್ತಾ ಇದೆಯಾ ಇಲ್ವಾ, ಅದನ್ನು ತಿಂಗಳಿಗೆ ಆಗ್ತಾ ಇದೆಯಾ, 5-6 ದಿನ ಮುಂದೆ ಹೋದ್ರೂ ನಡೆಯುತ್ತೆ, ಹಿಂದಿದ್ರೂ ನಡೆಯುತ್ತೆ. ಬ್ಲೀಡಿಂಗ್ ಹೇಗಿದೆ, ಮುಟ್ಟು ಹೇಗೆ ಆಗ್ತಾ ಇದೆ, ಮೊದಲಷ್ಟೇ ಬ್ಲೀಡಿಂಗ್ ಆಗ್ತಿದೆಯಾ ಇಲ್ವಾ, ಕಡಿಮೆ ಆಗ್ತಾ ಬಂದಿದೆಯಾ, ಹಾಗೆ ನಿಮ್ಮ ತೂಕ ಹೆಚ್ಚಿದೆಯಾ ಇಲ್ವಾ ಅನ್ನೋದು ನೋಡಬೇಕಾಗತ್ತೆ. ಸೊ ಇದೆಲ್ಲ ಏನಿಲ್ಲ, ನಾರ್ಮಲ್ ಆಗಿದೆ ಅಂದರೆ ಇಟ್ಸ್ ಅ ನಾರ್ಮಲ್ ಥಿಂಗ್, ನಾರ್ಮಲ್ ಆಗಿ ನಿಮ್ಮಲ್ಲಿ ಆಗುವಂಥದ್ದು. ಇನ್ ಕೇಸ್ ಈ ಥರ ಏನಾದ್ರು ನಾನು ಹೇಳಿದ ಸೂಚನೆಗಳು ನಿಮ್ಮಲ್ಲಿ ಇತ್ತು ಅಂದರೆ ಒಂದ್ಸಲ ಸ್ಕ್ಯಾನ್ ತೆಗೆಸೋದು ಅನುಕೂಲ ಆಗುತ್ತೆ. ಈಗ ರಾಯಚೂರಿಂದ ಸಮೀಕ್ಷಾ ಕರೆ ಮಾಡಿದ್ದಾರೆ. ಸಮೀಕ್ಷಾ, ನಿಮ್ಮ ಪ್ರಶ್ನೆ ಏನು ಕೇಳಿ? ಸಮೀಕ್ಷಾ, ಮಾತಾಡಿ. ಹಲೋ, ಮಾತಾಡಿ ಸಮೀಕ್ಷಾ. ನಾವು ರಾಯಚೂರಿಂದ ಮಾತಾಡ್ತಾ ಇರೋದು. ಹೇಳಿ, ಏನ್ ಪ್ರಶ್ನೆ ಇದೆ ಕೇಳಿ. ನಮ್ಗೆ ಈಗ ಮದುವೆಗೆ 3 ವರ್ಷ ಆಗಿದೆ. ಈಗ 1.5 ವರ್ಷಕ್ಕೆ ಚಿಕನ್ ಗುನ್ಯಾ ಆಗಿತ್ತು. ಅಷ್ಟರವರೆಗೂ ಪೀರಿಯಡ್ ರೆಗ್ಯುಲರ್ ಆಗಿ ಇದ್ದಿತ್ತು. ಈಗ 1.5 ವರ್ಷದಿಂದ ಪೀರಿಯಡ್ ಇರೆಗ್ಯುಲರ್ ಆಗಿದೆ. ಹೌದಾ? ಏನಾದ್ರು ಪರೀಕ್ಷೆ ಮಾಡಿಸಿದೀರಾ ನೀವು? ಸ್ಕ್ಯಾನ್, ಹಾರ್ಮೋನ್ ಟೆಸ್ಟ್ ಮಾಡ್ಸಿದೀವಿ, ಸ್ಕ್ಯಾನ್ ಮಾಡ್ಸಿದೀವಿ, ಟ್ಯೂಬ್ ಟೆಸ್ಟ್ ಮಾಡಿದೀವಿ, ಎಲ್ಲ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಕನ್ಸೀವ್ ಆಗ್ತಾ ಇಲ್ವಾ ನೀವು? ಓಕೆ, ನಿಮ್ಮ ಯಜಮಾನ್ರದ್ದು ಟೆಸ್ಟ್ ಎಲ್ಲ ಮಾಡಿದೀರಾ ನೀವು? ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಅಬಾರ್ಷನ್ ಆಗಿದೆಯಾ ಯಾವಾಗಾದ್ರೂ? ಇಲ್ಲ, ಆಗಿಲ್ಲ. ಓಕೆ, ಅದು ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಿದೆಯಾ 28 to 30 daysಗೆ? ಮೊದಲು ಈಗ 1.5 ವರ್ಷದಕ್ಕೆ ಮೊದಲು ರೆಗ್ಯುಲರ್ ಆಗಿ ಆಗ್ತಾ ಇತ್ತು. ಈಗ ಇರ್ರೆಗ್ಯುಲರ್ ಆಗಿದೆ. ಓಕೆ, ಅದೇ ಇರ್ರೆಗ್ಯುಲಾರಿಟಿಗೆ ಮತ್ತೆ ಅದೇ ನೀವು ನೋಡ್ಬೇಕು. ನೀವು ತುಂಬಾ ದಪ್ಪ ಇದ್ದೀರಾ, ತೂಕ ಹೆಚ್ಚಾಗ್ತಿದ್ಯಾ ನಿಮ್ದು? ತೂಕ ಇರ್ಲಿಲ್ಲ. ಚಿಕನ್ ಗುನ್ಯಾ ಆದಾಗೆ ನನಗೆ ಸ್ವಲ್ಪ ಹೈ ಪವರ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇತ್ತು. ಅದಕ್ಕಂತೇಳಿ ಚಿಕನ್ ಗುನ್ಯಾ ಆದಾಗ ಸ್ಲೋ ಆಗಿ ಟ್ರೀಟ್ಮೆಂಟ್ ತಗೋಬೇಕಂತ 6 months ಕೊಟ್ಟಿದ್ರು ಟ್ರೀಟ್ಮೆಂಟ್. ಓಕೆ, ಅದು ತಗೊಂಡ್ಮೇಲೆ ದಪ್ಪ ತೂಕ ಜಾಸ್ತಿ ಆಗ್ತಾ ಹೋಯ್ತು. ಮತ್ತೆ ಈಗ ಪೀರಿಯಡ್ ಇರೆಗ್ಯುಲರ್ ಆಗಿದೆ. ಅದೇ, ಸೊ ಬಹುಶಃ ಅದೇ ಕಾರಣ ಆಗಿರ್ಬೋದು. ಯಾಕಂದ್ರೆ ತೂಕ ಎಷ್ಟರ ಮಟ್ಟಕ್ಕೆ ಹೆಚ್ಚಿರುತ್ತೋ ಅಷ್ಟರ ಮಟ್ಟಕ್ಕೆ ನಿಮ್ಮ ಹಾರ್ಮೋನ್ಸ್ ಅಲ್ಲಿ ಕೊರತೆಗಳು ಕಾಣಿಸ್ಕೊಳ್ಳುತ್ತೆ. ರಿಪೋರ್ಟ್ ಅಲ್ಲಿ ಕಾಣಿಸ್ದೇ ಇರ್ಬೋದು, ಬಟ್ ಕೊಲೆಸ್ಟ್ರಾಲ್ ಅಥವಾ ಒಬೆಸಿಟಿ, ಬೊಜ್ಜು ಹೆಚ್ಚಿರೋದ್ರಿಂದನೂ ಸಹ ಈ ಕೆಲವೊಂದು ಮಹಿಳೆಯರಲ್ಲಿ ಕನ್ಸೀವಿಂಗ್ ಪ್ರಾಬ್ಲಮ್ಸ್ಗಳಾಗೋಕ್ಕೆ ಶುರು ಆಗುತ್ತೆ. ಸೊ ನೋಡಿ, ಅದಕ್ಕಾಗುವಂತಹ ಒಳ್ಳೆ ವ್ಯಾಯಾಮ, ಎಕ್ಸಸೈಸು, ಡಯಟ್ ಕಂಟ್ರೋಲ್ ಎಲ್ಲ ಮಾಡ್ತೀರಿ. ಹಾಗೆ ಹೋಮಿಯೋಪತಿಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಈ ಥರ ಸಮಸ್ಯೆಗಳಿಗೆ. ಬಂದು ಒಂದ್ಸಲ ಭೇಟಿ ನೀಡಿ, ನಿಮ್ಮ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಬನ್ನಿ, ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಎಲ್ಲಿಂದ ನಿಮಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ. ಓಕೆ, ಈಗ ಬೆಂಗಳೂರಿಂದ ರಶ್ಮಿ ಕರೆ ಮಾಡಿದ್ದಾರೆ. ರಶ್ಮಿ, ನಿಮ್ಮ ಪ್ರಶ್ನೆ ಏನು ಕೇಳಿ? ಹಲೋ, ಮಾತಾಡಿ ರಶ್ಮಿ. ಮೇಡಮ್, ನನ್ನ ಮದುವೆ ಆಗಿ 4 year ಆಯ್ತು. ಸೊ ನನಗೆ ಪಾಲಿಸಿಟಿಕ್ ಓವರೀಸ್ ಇದೆ ಅಂತ ಹೇಳಿದ್ರು 4 year ಇಂದ ಬ್ಯಾಕ್. ಸೊ ನಾನು ಲಾಸ್ಟ್ 6 months ಇಂದ 10 kg ಕಡಿಮೆ ಮಾಡ್ಕೊಂಡೆ. ಆಮೇಲೆ ನಾನು ಇವಾಗ ಪ್ರೆಗ್ನೆಂಟ್ ಇದ್ದೀನಿ, 5 months ಆಗಿದೆ. ಸೊ ಮತ್ ನನಗೆ ಮಗು ಆದ್ಮೇಲೆ ಮತ್ತೆ ಈ ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತಾ? ಬಹಳ ಕಡಿಮೆ, ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ ಈ ತರ ನೀರ್ಗುಳ್ಳೆ ಇರ್ಬೋದು, ಪಾಲಿಸಿಸ್ಟಿಕ್ ಓವರೀಸ್ ಇರ್ಬೋದು, ಯೂಟ್ರೈನ್ ಫೈಬ್ರೋಯ್ಡ್ ಇರ್ಬೋದು, ಇದೆಲ್ಲ ಬರೋದಕ್ಕೆ ಕಾರಣ ಯಾವಾಗ ಕೆಲಸ ಕಡಿಮೆ ಇರುತ್ತೆ ಗರ್ಭಕೋಶಕ್ಕೆ, ಈ ತರ ಸಮಸ್ಯೆಗಳಾಗೋಕೆ ಶುರು ಆಗುತ್ತೆ. ನೀವು ಪ್ರೆಗ್ನೆಂಟ್ ಅಂತಿದ್ದೀರಾ, ಪ್ರೆಗ್ನೆನ್ಸಿ ಈಸ್ ಆಲ್ಸೋ ಸೊಲ್ಯೂಷನ್. ಈ ಥರ ಸಮಸ್ಯೆಗಳಿಗೆ ಪ್ರೆಗ್ನೆಂಟ್ ಆಗೋದ್ರಿಂದ ಸಹ ಈ ಸಮಸ್ಯೆಗಳು ಕರಗ್ತಾ ಹೋಗುತ್ತೆ. ಸೊ ಒಂದು ನೀವೇನು ಗಮನಿಸಬೇಕು ಅಂದರೆ, ಡೆಲಿವರಿ ಆದಮೇಲೂ ಸಹ ನಿಮ್ಮ ಡಯಟ್ ಮೇಲೆ ಸ್ವಲ್ಪ ಮಟ್ಟಕ್ಕೆ ಕಂಟ್ರೋಲ್ ಇರಲಿ. ಹಾಗೆ 1 ವರ್ಷ, ನಿಮ್ಮ ಮಗುಗೆ 1 ವರ್ಷ ಆದಮೇಲೆ ನೀವು ವಾಕಿಂಗು, ಎಕ್ಸಸೈಸು, ರೆಗ್ಯುಲರ್ ರುಟೀನ್, ಹಾರ್ಮೋನ್ ಚೆಕಪ್ ಎಲ್ಲ ಮಾಡಿಸ್ಕೊಳ್ತಾ ಇರಿ. ಮತ್ತೆ ರೆಕರ್ ಆಗೋ ಚಾನ್ಸಸ್ ಕಡಿಮೆ ಇಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ. ರೆಕರೆಂಟ್ ಆಗೋ ಸಾಧ್ಯತೆಗಳು ಇದೆ. ಅದನ್ನು ನೀವು ತಡೆಗಟ್ಟಬೇಕು ಅಂದರೆ ನೀವು ಮಗು ಆದ ನಂತರ ಸ್ವಲ್ಪ ಮಟ್ಟಕ್ಕೆ ನಿಮ್ಮ ಬಗ್ಗೆ ನೀವು ಹೆಚ್ಚಿನ ಮಟ್ಟದಲ್ಲಿ ಕೇರ್ ತಗೋಬೇಕಾಗತ್ತೆ. ಈಗ ಐಷ್ಮಾ ಕರೆ ಮಾಡಿದ್ದಾರೆ. ಐಷ್ಮಾ, ನಿಮ್ಮ ಸಮಸ್ಯೆ ಏನು ಹೇಳಿ? ಹಲೋ, ಹೇಳಿ.
ಮೇಡಮ್ ನಾನು ಮೈಸೂರಿಂದ. ಹ್ಮ್ ನನ್ಗೆ ಪೀರಿಯಡ್ಸ್ ಆಗ್ತೀನಿ, ರೆಗ್ಯುಲರ್ ಆಗ ಪೀರಿಯಡ್ಸ್ ಆಗ್ತೀನಿ. ಆದ್ರೆ ಸ್ವಲ್ಪ ತುಂಬಾ ಕಡಿಮೆ ಬ್ಲೀಡಿಂಗ್ ಆಗುತ್ತೆ, 1-2 ಡೇಸ್ ಬ್ಲೀಡಿಂಗ್ ಆಗುತ್ತೆ. ಅದ್ರ ಜೊತೆ ನನ್ಗೆ ಹೇರ್ ಫಾಲು ಇದೆ. ಮೊದ್ಲೇ ಡಾಕ್ಟರ್ ಹೇಳ್ದಾಗೆ ತುಂಬಾ ಹೇರ್ಸ್ ಇತ್ತು ನನ್ಗೆ, ಈಗ ತುಂಬಾ ತೆಳು ಆಗ್ಬಿಟ್ಟಿದೆ. ಅದಕ್ಕೇನಾದ್ರೂ ಪರಿಹಾರ ಇದೆಯಾ? ಬ್ಲೀಡಿಂಗ್ ಸ್ವಲ್ಪ ತುಂಬಾ ಕಡಿಮೆ ಆಗುತ್ತೆ, ಅದಕ್ಕೇನಾದ್ರೂ ಪರಿಹಾರ ಇದೆಯಾ? ಹೌದು ನೋಡಿ, ಎರಡು ಬೇರೆ ಬೇರೆ ಸಮಸ್ಯೆಗಳಲ್ಲ, ಎರಡಕ್ಕೂ ಕಾರಣ ಒಂದೇ, ಹಾರ್ಮೋನ್ ಇಂಬ್ಯಾಲೆನ್ಸ್. ನಾವೀಗಷ್ಟೇ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೀವು ಹೇಳೋ ಪ್ರಕಾರ ನಿಮ್ಮಲ್ಲಿ ಹಾರ್ಮೋನ್ ಕೊರತೆಗಳ ಸಮಸ್ಯೆ ಇದ್ದಾಗೆ ಕಾಣಿಸ್ಕೊಳ್ತಾ ಇದೆ. 2 ಡೇಸ್ ಬ್ಲೀಡಿಂಗ್ ಆಗುವಂಥದ್ದು ಒಳ್ಳೆ ಸೂಚನೆ ಅಲ್ಲ. ಅಟ್ಲೀಸ್ಟ್ 3-5 ದಿನ ಅಂತ ತಗೋತೀವಿ. ಸೊ 2 ದಿನ ಆಗ್ತಾ ಇದೆ ಅಂದರೆ ಅದೇನಕ್ಕೆ ಕಾರಣಗಳೇನಿರ್ಬೋದು? ಓವರಿಸಲ್ ಸಿಸ್ಟ್ ಇದೆಯಾ, ಥೈರಾಯ್ಡ್ ಸಮಸ್ಯೆ ಏನಾದರೂ ಇದೆಯಾ ನಿಮಗೆ, ಅಥವಾ ಗರ್ಭಕೋಶದಲ್ಲಿ ಏನಾದ್ರು ಬೇರೆ ಪ್ರಾಬ್ಲಮ್ಸ್ ಇದೆಯಾ ಅನ್ನೋದು ನೋಡಬೇಕಾಗತ್ತೆ. ಸೊ ಆ ಥರ ಏನಾದ್ರು ಇತ್ತು ಅಂದರೆ ನೀವು ಈಗಿಂದನೇ ಸ್ವಲ್ಪ ಮಟ್ಟಿಗೆ ನಿಮ್ಮ ರುಟೀನಲ್ಲಿ ವ್ಯತ್ಯಾಸಗಳು ಮಾಡ್ಕೊಳ್ಳಿ. ಎಕ್ಸಸೈಸ್ ಮಾಡುವಂಥದ್ದು, ವಾಕಿಂಗ್ ಮಾಡುವಂಥದ್ದು, ಡಯಟ್ ಕಂಟ್ರೋಲ್ ಇರುವಂಥದ್ದು, ಇದನ್ನೆಲ್ಲ ನೀವು ಈಗಿಂದನೇ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಖಂಡಿತ ಮುಂದೆ ಪ್ರಾಬ್ಲಮ್ಸ್ ಆಗದೆ ಇರೋ ಹಾಗೆ ನೀವು ನೋಡ್ಕೋಬೋದು. ಓಕೆ ಡಾಕ್ಟರ್, ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂದರೆ ಏನು, ಯಾವ ರೀತಿಯ ಲಕ್ಷಣಗಳಿರುತ್ತೆ, ಚಿಕಿತ್ಸೆ ಇರುತ್ತೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀರಿ. ತಮಗೆ ಧನ್ಯವಾದ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಯಮಿತವಾದಂಥ ವ್ಯಾಯಾಮ ಜೊತೆಗೆ ಸರಿಯಾದ ಆಹಾರ ಪದ್ಧತಿ, ಸೂಕ್ತವಾದಂಥ ಜೀವನ ಶೈಲಿಯನ್ನು ಅಳವಡಿಸಿಕೊಂಡ್ರೆ ಹಾರ್ಮೋನ್ನಲ್ಲಿ ಆಗುವಂತಹ ಸಮಸ್ಯೆಗಳು ಬಹಳಷ್ಟು ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ. ಬರ್ತಾ ಇದೆ. ನೀವು ನೋಡ್ತಾ ಇದ್ರೆ ಸುವರ್ಣ ನ್ಯೂಸ್ 24/7. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಮತ್ತೆ ಈ ಭಾಗದತ್ತ ರೈತ ಸಂಘ ನಾಯಕತ್ವಕ್ಕಾಗಿ ಹಗ್ಗ ಜಗ್ಗಾಟ.